ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರುಗಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಯುದ್ಧವಿಲ್ಲದ ಶಾಂತಿ ಒಪ್ಪಂದ ಎಂದು ಯಾವ ಕಾಯ್ದೆಯನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ 1942ರ ಸ್ವಾತಂತ್ರ್ಯ ಕಾಯ್ದೆ. ನೋಡಿ, 1942ರ ಸ್ವಾತಂತ್ರ್ಯ ಕಾಯ್ದೆ. ನೋಡಿ, ಈ ಒಂದು 1942ರ ಸ್ವಾತಂತ್ರ್ಯ ಕಾಯ್ದೆಯ ಆದೇಶದ ಮೇರೆಗೆ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆಗಲೇ ಗವರ್ನರ್ ಜನರಲ್ ಗಳನ್ನ ಈ ಒಂದು ಭಾರತ ಮತ್ತು ಪಾಕಿಸ್ತಾನಕ್ಕೆ ನೇಮಕ ಮಾಡಲಾಗ್ತದೆ. ಆಗ ಈ ಒಂದು ಭಾರತ 1935ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯಂತೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಲಾಗುತ್ತದೆ. ಆಗಲೇ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ಅಂತ್ಯಗೊಳಿಸಲಾಗುತ್ತದೆ. ನೋಡಿ, ಎರಡನೇ ಪ್ರಶ್ನೆ, ಕೊನೆಯವರೆಗೂ ದೇಶ ವಿಭಜನೆಯನ್ನು ವಿರೋಧಿಸಿದವರು ಯಾರು? ಸರಿಯಾದ ಉತ್ತರ ಬಾಬು ಪುರುಷೋತ್ತಮ ದಾಸ ಟಂಡನ್ ಮತ್ತು ಖಾನ್ ಅಬ್ದುಲ್ ಗಫರ್ ಖಾನ್. ಬಾಬು ಪುರುಷೋತ್ತಮ ದಾಸ ಟಂಡನ್ ಮತ್ತು ಖಾನ್ ಅಬ್ದುಲ್ ಗಫರ್ ಖಾನ್ ರವರು. ನೋಡಿ, ಇವರಿಬ್ರು ಯಾವ ಕಾರಣಕ್ಕೂ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳಾಗಿ ವಿಭಜನೆ ಮಾಡೋದಕ್ಕೆ ಕೊನೆಯವರೆಗೂ ವಿರೋಧ ಮಾಡದಂತವರು ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ, ಹೈದರಾಬಾದ್ ವಿಮೋಚನಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಸೆಪ್ಟೆಂಬರ್ 17. ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನಾ ದಿನ ಎಂದು ಆಚರಣೆ ಮಾಡಲಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ PC ಇಂದ KS ವರೆಗೆ ವಿದ್ಯಾರ್ಥಿಗಳೇ, ಪ್ರಿಲಿಮ್ಸ್ ಕಮ್ ಮೇನ್ಸ್ ಎಲ್ಲದಕ್ಕೂ ಸೇರಿಸಿ ವಿದ್ಯಾರ್ಥಿಗಳೇ, ಎಕ್ಸಲೆಂಟ್ ಇತಿಹಾಸ ನೀವು ಈ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಾನೇ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀನಿ. ಇಲ್ಲಾಂದ್ರೆ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತೆ ವಿದ್ಯಾರ್ಥಿಗಳೇ. ನಂತರ ನಾಲ್ಕನೇ ಪ್ರಶ್ನೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಅಹಮದಾಬಾದ್. ಐದನೇ ಪ್ರಶ್ನೆ, ಕ್ರಿಪ್ಸ್ ಆಯೋಗದ ಸಂಧಾನಕಾರರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಮತ್ತು ಅಬ್ದುಲ್ ಕಲಾಂ ಆಜಾದ್. ನೋಡಿ ವಿದ್ಯಾರ್ಥಿಗಳೇ, ಜವಾಹರ್ಲಾಲ್ ನೆಹರು ಮತ್ತು ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಕ್ರಿಪ್ಸ್ ಆಯೋಗದಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ಭಾರತೀಯರಿಗೆ ಉಳಿತಾಗಿವೆ, ಅದನ್ನು ಒಪ್ಕೊಳ್ರಿ ಅಂತ ಗಾಂಧೀಜಿ ಮತ್ತು ಕ್ರಿಪ್ಸ್ ಆಯೋಗದ ನಡುವೆ ಸಂಧಾನ ಮಾಡಕ್ ಹೋಗ್ತಾರೆ. ಆದ್ರೆ ಗಾಂಧಿ ಅದನ್ನು ಒಪ್ಪಲ್ಲ. ಆಗ ಗಾಂಧೀಜಿ ಕ್ರಿಪ್ಸ್ ಆಯೋಗವನ್ನ ಪೋಸ್ಟ್ ಡೇಟೆಡ್ ಚೆಕ್ಗೆ ಹೋಲಿಸಿದರು. ಆರನೇ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕ್ ಎಂಬ ಸಂಘಟನೆ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರಿಗಿದ್ದಂತ ಮತ್ತೊಂದು ಬಿರುದು ಅಂದಾಗ ನೇತಾಜಿ. ಏಳನೇ ಪ್ರಶ್ನೆ, ದ್ವಿರಾಷ್ಟ್ರ ಸಿದ್ಧಾಂತವನ್ನು ಪ್ರಥಮ ಬಾರಿಗೆ ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಫಜಲ್ ಉಲ್ ಹಕ್. ನೋಡಿ, ದ್ವಿರಾಷ್ಟ್ರ ಸಿದ್ಧಾಂತವನ್ನ ಪ್ರಥಮ ಬಾರಿಗೆ ಮಂಡನೆ ಮಾಡಿದಂತವರು ಅಂದಾಗ ಫಜಲ್ ಉಲ್ ಹಕ್. ಎರಡನೇ ಬಾರಿಗೆ ಅಂತ ಅಂದಾಗ ಖಾಲಿ ಕುಬ್ಜಾಂ. ಮೂರನೇ ಬಾರಿಗೆ ಅಂದಾಗ ಪಂಜಾಬಿನ ಸಿಕಂದರ್ ಹಯಾತ್ ಖಾನ್. ಎಂಟನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಗವರ್ನರ್ ಯಾರು? ಸರಿಯಾದ ಉತ್ತರ ಆಸ್ ಬಾರ್ನ್ ಸ್ಮಿತ್ ರವರು. ಒಂಬತ್ತನೇ ಪ್ರಶ್ನೆ, ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಉರ್ದು ಕವಿ ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಇಕ್ಬಾಲ್. ನೋಡಿ, ಮೊಹಮ್ಮದ್ ಇಕ್ಬಾಲ್ ರವರು. ನಂತರ ಹತ್ತನೇ ಪ್ರಶ್ನೆ, ಒಂದನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮೈಸೂರು ಪ್ರಾಂತ್ಯದಿಂದ ಭಾಗವಹಿಸಿದವರು ಯಾರು? ಸರಿಯಾದ ಉತ್ತರ ಮಿರ್ಜಾ ಇಸ್ಮಾಯಿಲ್. ನೋಡಿ, ಮೈಸೂರು ಪ್ರಾಂತ್ಯದಿಂದ ಮಿರ್ಜಾ ಇಸ್ಮಾಯಿಲ್ ಭಾಗವಹಿಸಿದ್ರು. ಹಿಂದುಳಿದ ವರ್ಗದಿಂದ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಭಾಗವಹಿಸಿದ್ರು. ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಯಾರು ಭಾಗವಹಿಸಿರಲಿಲ್ಲ. 11ನೇ ಪ್ರಶ್ನೆ, ಪೂರ್ಣ ಸ್ವರಾಜ್ಯವನ್ನು ಪ್ರಥಮ ಬಾರಿಗೆ ಯಾವ ಅಧಿವೇಶನದಲ್ಲಿ ಘೋಷಿಸಲಾಯಿತು? ನೋಡಿ, ಸರಿಯಾದ ಉತ್ತರ 1929ರ ಲಾಹೋರ್ ಅಧಿವೇಶನ. ನೋಡಿ, 1929ರ ಲಾಹೋರ್ ಅಧಿವೇಶನದಲ್ಲಿಯೇ ನಮ್ಮ ಜವಾಹರ್ಲಾಲ್ ನೆಹರು ರವರು ಪ್ರಥಮ ಬಾರಿಗೆ ತ್ರಿವರ್ಣ ರಾಷ್ಟ್ರ ಧ್ವಜವನ್ನ ಹಾರಿಸುವುದರ ಮೂಲಕ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಕೂಗಿದರು. 12ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ರವೀಂದ್ರನಾಥ ಠಾಗೂರ್ ಅವರು ಬ್ರಿಟಿಷರಿಗೆ ಯಾವ ಬಿರುದನ್ನು ವಾಪಸ್ ನೀಡಿದರು? ಸರಿಯಾದ ಉತ್ತರ ನೈಟ್ಹುಡ್. ನೋಡಿ, ರವೀಂದ್ರನಾಥ ಠಾಗೂರ್ ಅವರು ನೈಟ್ಹುಡ್ ಎಂಬ ಬಿರುದನ್ನು ವಾಪಸ್ ಕೊಡ್ತಾರೆ. ಆಗಲೇ ಮಹಾತ್ಮ ಗಾಂಧೀಜಿಯವರು ಕೈಸರ್ ಹಿಂದ್ ಎಂಬ ಬಿರುದನ್ನ ವಾಪಸ್ ಕೊಡ್ತಾರೆ ವಿದ್ಯಾರ್ಥಿಗಳೇ. ನಂತರ 13ನೇ ಪ್ರಶ್ನೆ, ಗಾಂಧೀಜಿಯನ್ನು ಬಾಪೂಜಿ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ಸೇಂಟ್ ರಾವುಡ್. ನೋಡಿ, ಗಾಂಧೀಜಿಯನ್ನ ಬಾಪೂಜಿ ಎಂದು ಕರೆದಂತವರು ಸೇಂಟ್ ರಾವುಡ್. ಗಾಂಧೀಜಿಯನ್ನು ಅರೆಬೆತ್ತಲೆ ಫಕೀರ ಅಂತ ಕರೆದಂತವರು ಇಂಗ್ಲೆಂಡಿನ ಪ್ರಧಾನ ಮಂತ್ರಿಗಳಾದಂತಹ ವಿನ್ಸ್ಟನ್ ಚರ್ಚಿಲ್ ರವರು. ನಂತರ 14ನೇ ಪ್ರಶ್ನೆ, ಗೀತಾ ದಿ ಮದರ್ ಕೃತಿ ರಚಿಸಿದವರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಇವರೇ ಹಿಂದ್ ಸ್ವರಾಜ್, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಎಂಬ ಕೃತಿಗಳನ್ನು ರಚನೆ ಮಾಡಿದಂತವರು ಗಾಂಧೀಜಿನೇ. 15ನೇ ಪ್ರಶ್ನೆ, 1906ರಲ್ಲಿ ಪ್ರಥಮ ಮುಸ್ಲಿಂ ಲೀಗ್ ಅಧಿವೇಶನವನ್ನು ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಕರಾಚಿಯಲ್ಲಿ ನಡೆಸಲಾಗುತ್ತದೆ. ನೋಡಿ, 1906ರಲ್ಲಿ ಪ್ರಥಮ ಮುಸ್ಲಿಂ ಲೀಗ್ ಅಧಿವೇಶನ ಅಂದಾಗ ಕರಾಚಿ ವಿದ್ಯಾರ್ಥಿಗಳೇ. 1906ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ಎಲ್ಲಿ ನಡೆಸಲಾಯಿತು ಅಂತಂದಾಗ ಕಲ್ಕತ್ತಾ ನಡೆಸಲಾಗುತ್ತದೆ. ಅಧ್ಯಕ್ಷರು ದಾದಾಬಾಯಿ ನವರೋಜಿ ಅವರು. 16ನೇ ಪ್ರಶ್ನೆ,
ಮೇರಾ ಜನಮ್ ಎಂಬ ಪದ್ಯ ರಚಿಸಿದವರು ಯಾರು? ಸರಿಯಾದ ಉತ್ತರ ರಾಮ್ ಪ್ರಸಾದ್ ಬಿಸ್ಮಿಲ್. 17ನೇ ಪ್ರಶ್ನೆ, ವಿ ಡಿ ಸಾವರ್ಕರ್ ಅವರ ಶಿಷ್ಯ ಯಾರು? ಸರಿಯಾದ ಉತ್ತರ ಮದನ್ ಲಾಲ್ ಧಿಂಗ್ರಾ. 18ನೇ ಪ್ರಶ್ನೆ, ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆ ಜಾರಿಗೊಳಿಸಿದವರು ಯಾರು? ಸರಿಯಾದ ಉತ್ತರ ಶ್ಯಾಮಜಿ ಕೃಷ್ಣ ಶರ್ಮಾ. 19ನೇ ಪ್ರಶ್ನೆ, 1863ರಲ್ಲಿ ಪ್ರಥಮ ಬಾರಿಗೆ ICS ಪರೀಕ್ಷೆಯನ್ನು ಪಾಸು ಮಾಡಿದಂತವ್ರು ಯಾರು? ಸರಿಯಾದ ಉತ್ತರ ಸತ್ಯೇಂದ್ರನಾಥ ಠಾಗೋರ್. ನೋಡಿ, 1863ರಲ್ಲಿ ಫಸ್ಟ್ ಅಂದಾಗ ಸತ್ಯೇಂದ್ರನಾಥ ಠಾಗೋರ್, 1869ರಲ್ಲಿ ಅಂತಂದಾಗ SN ಬ್ಯಾನರ್ಜಿ, ರಮೇಶ್ ಚಂದ್ರ ದತ್ತ, ಬಿಹಾರಲಾಲ್ ಗುಪ್ತಾ. ಅವರು 1869ರಲ್ಲಿ ಏಕಕಾಲಕ್ಕೆ 3 ಜನ ಪಾಸ್ ಮಾಡ್ತಾರೆ ವಿದ್ಯಾರ್ಥಿಗಳು. ಫಸ್ಟ್ ಅಂದಾಗ ಸತ್ಯೇಂದ್ರನಾಥ ಠಾಗೋರ್. 20ನೇ ಪ್ರಶ್ನೆ, 1917ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಅನಿ ಬೆಸೆಂಟ್ ಅವರು. ಇವರು ಇಲ್ಲಿನ ವಿಶೇಷತೆ ಅಂದಾಗ ಪ್ರಥಮ ವಿದೇಶಿ ಮಹಿಳಾ ಅಧ್ಯಕ್ಷರು. ನೋಡಿ ವಿದ್ಯಾರ್ಥಿ, ಮತ್ತೊಂದು ತರಗತಿಯಲ್ಲಿ ಭೇಟಿಯಾಗೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.